Well, my dear students, I am Mohammad Fayaz, Principal SS D.Ed College. ಮತ್ತೆ ನಿಮಗೆ ನನ್ನ ಈ ಒಂದು ಆನ್ಲೈನ್ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗೆ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಈಗ ಟೆಟ್ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗಿಬಿಟ್ಟಿದೆ. ಮತ್ತು ಫಸ್ಟ್ ಇಯರ್ DLED ಎಕ್ಸಾಮಿನೇಷನ್ ಕೂಡ ಇದೆ. ಈ ಫಸ್ಟ್ ಇಯರ್ DLED ಎಕ್ಸಾಮಿನೇಷನ್ ಮತ್ತು ಟೆಟ್ ಎಕ್ಸಾಮಿನೇಷನಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತಕ್ಕಂಥ ಒಂದು ಕ್ವಶನ್ ನಿಮಗೆ ಕೇಳಲಾಗುತ್ತೆ. ಈ ದಿನ ನಾವೇನು ಮಾಡೋಣ, ಈ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ನಾವೇನು ಮಾಡೋಣ, ಚರ್ಚೆ ಮಾಡೋಣ. ಈ ಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಮತ್ತು ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು ಅಂತಕ್ಕಂಥ ವಿಷಯವನ್ನು ತಿಳ್ಕೊಂಡು ಹೇಗೆ ನಾವು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕು ಅದು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಈಗ ಇಲ್ಲಿ ಮೊದಲನೇ ಸೆಂಟೆನ್ಸ್ ಇದೆ ನೋಡಿ. ಫಸ್ಟ್ ಸೆಂಟೆನ್ಸ್, ಮೋಹನ್ ಸೆಡ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಟುಡೇ ಅಂತ ಇದೆ. ಸೆಕೆಂಡ್ ಸೆಂಟೆನ್ಸ್, ಮೋಹನ್ ಸೆಡ್ ದಟ್ ಹಿ ವಾಸ್ ನಾಟ್ ಫೀಲಿಂಗ್ ವೆಲ್ ದಟ್ ಡೇ ಅಂತ ಇದೆ. ಮೊದಲನೇ ಸೆಂಟೆನ್ಸನ್ನು ನಾವು ಏನಂತೀವಿ, ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಸೆಕೆಂಡ್ ಸೆಂಟೆನ್ಸನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಇಲ್ಲಿ ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿದ್ರೆ ಮೋಹನ್ ಅಂತಕ್ಕಂಥ ಒಬ್ಬ ಸ್ಪೀಕರ್ ಮಾತನಾಡುವಂತಹ ಒಬ್ಬ ವ್ಯಕ್ತಿಯ ಮಾತುಗಳನ್ನು ಇನ್ವರ್ಟೆಡ್ ಕಾಮಾಸಲ್ಲಿ ಏನೂ ಬದಲಾವಣೆ ಮಾಡದ ಹಾಗೆ ಇಟ್ಟಿದ್ದೀವಿ ನಾವು. ಆ್ಯಕ್ಚುಯಲ್ ವರ್ಡ್ಸ್ ಆಫ್ ದ ಸ್ಪೀಕರ್ ಅಂತ ಹೇಳ್ತೀವಿ. ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿದ್ರೇನು, ಆ್ಯಕ್ಚುಯಲ್ ವರ್ಡ್ಸ್ ಆಫ್ ದ ಸ್ಪೀಕರ್. ಇಲ್ಲಿ ಸ್ಪೀಕರ್ ಮೋಹನ್, ಮಾತನಾಡುವವನು ಮೋಹನ್, ಅವನ ಮಾತುಗಳನ್ನು ಯಾವುದೇ ಬದಲಾವಣೆ ಮಾಡದ ಹಾಗೆ ಇನ್ವರ್ಟೆಡ್ ಕಾಮಾಸಲ್ಲಿ ಇಡ್ತಕ್ಕಂಥದ್ದಕ್ಕೆ ನಾವೇನಂತೀವಿ, ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳಿದರೆ ಮೋಹನಿನ ಮಾತುಗಳನ್ನು ಅವನ ಮಾತುಗಳನ್ನು ಹಾಗೇ ಇಡೋದಿಲ್ಲ, ಅದರ ಬದಲಾಗಿ ಅವನ ಮಾತಿನ ಸಮ್ಮರಿ ಅಥವಾ ಸಾರಾಂಶವನ್ನು ನಾವು ಇಡ್ತೀವಿ. ಅವನೇನು ಹೇಳಿದಾನೆ ಆ ಮಾತುಗಳ ಸಾರಾಂಶವನ್ನು ನಾವು ಇಡ್ತೀವಿ. ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಇಲ್ಲಿ ಏನು ವ್ಯತ್ಯಾಸ ಆಗಿದೆ ನೋಡಿ, ಐ ಇದ್ದಿದ್ದೇನಾಗಿದೆ, ಇನ್ವರ್ಟೆಡ್ ಕಾಮರ್ಸ್ ಹೋಗಿದೆ, ದಟ್ ಅಂತಕ್ಕಂಥದ್ದು ಆ್ಯಡ್ ಆಗಿದೆ. ಐ ಏನಾಗಿದೆ, ಹಿ ಆಗಿದೆ. ಯಾಮ್ ಏನಾಗಿದೆ, ವಾಸ್ ಆಗಿದೆ. ನಾಟ್ ಫೀಲಿಂಗ್ ಏನು ಚೇಂಜ್ ಆಗಿಲ್ಲ. ಟುಡೇ ಏನಾಗಿದೆ, ದಟ್ ಡೇ ಆಗಿದೆ. ಇದು ಯಾಕೆ ಬದಲಾವಣೆ ಆಯಿತು, ಇದು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಡೈರೆಕ್ಟ್ ಸ್ಪೀಚ್ ಅಂತ ಹೇಳಿದ್ರೆ ಸ್ಪೀಕರ್ ಏನು ಮಾತಾಡ್ತಾನೆ ಅವನ ಮಾತುಗಳನ್ನು ಯಾವುದೇ ಬದಲಾವಣೆ ಮಾಡದ ಹಾಗೆ ಇನ್ವರ್ಟೆಡ್ ಕಾಮರ್ಸಲ್ಲಿ ಹಾಗೆ ಇಡೋದಕ್ಕೆ ನಾವು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳಿದ್ರೆ ನಾವು ಅವನ ಮಾತುಗಳನ್ನು, ಸ್ಪೀಕರ್ನ ಮಾತುಗಳನ್ನು ಹಾಗೇ ಇಡೋದಿಲ್ಲ, ಅವನ ಮಾತಿನ ಸಾರಾಂಶವನ್ನು ಇಡೋದಕ್ಕೆ ನಾವೇಂತೀವಿ, ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಇದು ಮೀನಿಂಗ್ ಗೊತ್ತಾದರೆ ಸಾಕಾಗಲ್ಲ. ಇಲ್ಲಿ ಏನು ಬಹಳ ಮುಖ್ಯ ಅಂತ ಹೇಳಿದ್ರೆ, ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಡೈರೆಕ್ಟ್ ಸ್ಪೀಚನ್ನು ಕೊಟ್ಟು ಅದನ್ನು ಇಂಡೈರೆಕ್ಟ್ ಮಾಡಿ ಅಂತ ಕೇಳ್ತಾನೆ. ಇದನ್ನು ನೀವು ಕಲಿಬೇಕಾಗುತ್ತೆ. ಡೈರೆಕ್ಟ್ನ ಇಂಡೈರೆಕ್ಟ್ ಮಾಡಬೇಕು ಅಂದಾಗ ಅಥವಾ ಅದನ್ನು ಕಲಿಬೇಕು ಅಂದಾಗ ಕೆಲವೊಂದು ಅಂಶಗಳನ್ನು ನೀವು ಮೊದಲೇ ಕಲಿಬೇಕಾಗುತ್ತೆ. ಕೆಲವೊಂದು ಬೇಸಿಕ್ ಅಂಶಗಳನ್ನು, ಪಾಯಿಂಟ್ಸನ್ನು ನೀವು ತಿಳ್ಕೊಬೇಕಾಗುತ್ತೆ. ಆ ಬೇಸಿಕ್ಸ್ ಏನು ಅಂತ ಹೇಳಿದ್ರೆ, ಯು ಶುಡ್ ನೋ ಅಬೌಟ್ ಕೈಂಡ್ಸ್ ಆಫ್ ಸೆಂಟೆನ್ಸಸ್. ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಗೊತ್ತಿರಬೇಕಾಗುತ್ತೆ. ನೀವು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಏನು ಗೊತ್ತಿರಬೇಕು, ಮೊಟ್ಟ ಮೊದಲನೇದಾಗಿ ನಿಮಗೆ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಗೊತ್ತಿರಬೇಕು. ಆಮೇಲೆ ಕೆಲವೊಂದು ಟೇಬಲ್ಸ್ಗಳಿದೆ, ಆ ಟೇಬಲ್ಸು ಕೂಡ ನೀವೇನು ಮಾಡಬೇಕಾಗತ್ತೆ, ಸ್ಟಡಿ ಮಾಡಬೇಕಾಗತ್ತೆ. ಮೊದಲು ನಾನಿಲ್ಲಿ ಕೈಂಡ್ಸ್ ಆಫ್ ಸೆಂಟೆನ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದರ ಬಗ್ಗೆ ನಾನು ಡಿಸ್ಕಸ್ ಮಾಡಿ ನಂತರ ಆ ಟೇಬಲ್ಸ್ಗೆ ನಾನು ಹೋಗ್ತೀನಿ. ಈ ಕೈಂಡ್ಸ್ ಆಫ್ ಸೆಂಟೆನ್ಸಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 4 ಸೆಂಟೆನ್ಸ್ ಇದೆ. ಮೊದಲನೇ ಸೆಂಟೆನ್ಸು ಅಸರ್ಟಿವ್ ಸೆಂಟೆನ್ಸು, ಸೆಕೆಂಡ್ ಒನ್ ಇಂಟ್ರಾಗೇಟಿವ್, ಥರ್ಡ್ ಒನ್ ಇಂಪೆರೇಟಿವ್ ಮತ್ತು ಎಕ್ಸ್ಕ್ಲಮೇಟಿವ್. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಇದು ಒಂದು ಸಿಂಪಲ್ ಸೆಂಟೆನ್ಸ್. ಯಾವುದೇ ಒಂದು ಸಿಂಪಲ್ ಸೆಂಟೆನ್ಸನ್ನು ಅಥವಾ ಸ್ಟೇಟ್ಮೆಂಟನ್ನು ನಾವೇಂತೀವಿ, ಅಸರ್ಟಿವ್ ಸೆಂಟೆನ್ಸ್ ಅಂತೀವಿ. ಇಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ರವಿ ಈಸ್ ಎ ಟಾಲ್ ಬಾಯ್. ಬೇಕಾದಷ್ಟು ಎಕ್ಸಾಂಪಲ್ ಕೊಡ್ಬೋದು. ಯಾವುದೇ ಸಿಂಪಲ್ ಆಗಿರ್ತಕ್ಕಂತಹ ಸೆಂಟೆನ್ಸನ್ನು ಅಥವಾ ಸ್ಟೇಟ್ಮೆಂಟನ್ನು ನಾವೇನಂತೀವಿ, ಅಸರ್ಟಿವ್ ಸೆಂಟೆನ್ಸ್ ಅಂತೀವಿ. ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ, ರವಿ ಈಸ್ ಎ ಟಾಲ್ ಬಾಯ್. ಬೇಕಾದಷ್ಟು ಎಕ್ಸಾಂಪಲ್ ಕೊಡ್ಬೋದು. ಇಲ್ಲಿ ನಾನು ಸಮಯದ ಅಭಾವದಿಂದ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ, ನಿಮಗೆ ಗೊತ್ತಾಗುತ್ತದು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಆಸ್ಕಿಂಗ್ ಕ್ವಶನ್ಸ್ ಅಂತ ಹಾಕಿದ್ದೀನಿ, ಇದು ಗೊತ್ತಾಗಲಿ ಅಂತ. ಅಂದರೆ ಯಾವ ಸೆಂಟೆನ್ಸು ಕ್ವಶನ್ಸನ್ನು ಕೇಳುತ್ತದೆಯೋ,
ಪ್ರಶ್ನೆಯನ್ನು ಮಾಡುತ್ತದೆಯೋ ಅಂತಹ ಸೆಂಟೆನ್ಸನ್ನು ನಾವು ಏನಂತೀವಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೀವಿ. ಇಂಟ್ರಾಗೇಷನ್ ಈಸ್ ನಥಿಂಗ್ ಬಟ್ ಆಸ್ಕಿಂಗ್ ಕ್ವಶನ್. ನಾವು ಇಂಟ್ರಾಗೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅರ್ಥ ಏನು, ಕ್ವಶನ್ಸನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಎಕ್ಸಾಂಪಲ್ ಏನು ಕೊಟ್ಟಿವಿ ನಾನು, ವಾಟ್ ಆರ್ ಯು ಡೂಯಿಂಗ್. ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಏನಿರುತ್ತೆ, ಕ್ವಶನ್ ಮಾರ್ಕ್ ಇರುತ್ತೆ. ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಸೆಂಟೆನ್ಸಲ್ಲಿ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದೆ ಅಂತಹ ಸೆಂಟೆನ್ಸನ್ನು ನಾವೇನಂತ ಅಂದ್ಕೋಬೇಕಾಗುತ್ತೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಅಂದ್ಕೋಬೇಕಾಗುತ್ತೆ. ಬಹಳ ಸುಲಭ. ಸೆಂಟೆನ್ಸ್ನ ಕೊನೆಯಲ್ಲಿ ಏನಿರಬೇಕು, ಕ್ವಶನ್ ಮಾರ್ಕ್ ಇದ್ದಾಗ ನಾವೇನಂತ ತಿಳ್ಕೊಬೇಕಾಗುತ್ತೆ, ಅದನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ತಿಳ್ಕೊಬೇಕಾಗತ್ತೆ. ಮತ್ತು ಥರ್ಡ್ ಒನ್ ಏನಿದೆ, ಇಂಪೆರೇಟಿವ್ ಸೆಂಟೆನ್ಸ್. ಇಂಪೆರೇಟಿವ್ ಸೆಂಟೆನ್ಸ್ ಏನನ್ನು ಎಕ್ಸ್ಪ್ರೆಸ್ ಮಾಡುತ್ತೆ, ಏನನ್ನು ವ್ಯಕ್ತಪಡಿಸುತ್ತೆ ಅಂದರೆ ಕಮ್ಯಾಂಡ್ ಆಗಿರ್ಬೋದು, ರಿಕ್ವೆಸ್ಟ್ ಆಗಿರ್ಬೋದು, ಅಥವಾ ಆರ್ಡರ್ಸನ್ನು ವ್ಯಕ್ತಪಡಿಸುತ್ತೆ. ಕಮ್ಯಾಂಡು, ಆರ್ಡರ್ಸು, ರಿಕ್ವೆಸ್ಟನ್ನು ವ್ಯಕ್ತಪಡಿಸ್ತಕ್ಕಂಥ ಸೆಂಟೆನ್ಸನ್ನು ನಾವು ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಬಹಳ ಕೊಡ್ಬೋದು. ಡೋಂಟ್ ಮೇಕ್ ನಾಯ್ಸ್, ಪ್ಲೀಸ್ ಗಿವ್ ಮಿ ಎ ಪೆನ್, ಆಲ್ ಆಫ್ ಯು ಫಾಲ್ ಇನ್ ಲೈನ್. ಈ ಥರ ಸೋ ಮೆನಿ ಎಕ್ಸಾಂಪಲ್ಸ್ನ, ಕಮ್ಯಾಂಡ್ ಆಗಿರ್ಬೋದು, ರಿಕ್ವೆಸ್ಟ್ ಆಗಿರ್ಬೋದು, ಅಥವಾ ಆರ್ಡರ್ಸ್ ಆಗಿರ್ಬೋದು, ಅಂತಹ ಸೆಂಟೆನ್ಸ್ಗಳನ್ನು ನಾವೇ ಅಂತೀವಿ, ಇಂಪೆರೇಟಿವ್ ಸೆಂಟೆನ್ಸ್ ಅಂತೀವಿ. ಇಲ್ಲಿ ಯು ಡೋಂಟ್ ಮೇಕ್ ನಾಯ್ಸ್ ಅಂತ ಹೇಳಲ್ಲ. ಯು ಇಸ್ ಅಂಡರ್ಸ್ಟುಡ್, ನೀಡ್ ನಾಟ್ ಟು ವೈಟ್, ನೀಡ್ ನಾಟ್ ಟು ಸೇ. ಯು ಡೋಂಟ್ ಮೇಕ್ ನಾಯ್ಸ್, ಯು ಪ್ಲೀಸ್ ಗಿವ್ ಮಿ ಎ ಪೆನ್ ಅಂತ ಹೇಳಲ್ಲ. ಇಲ್ಲಿ ಯು ಅಂತಕ್ಕಂಥದ್ದನ್ನು ನಾವು ಬಳಸೋದಿಲ್ಲ. ಅದರಿಂದ ಸಬ್ಜೆಕ್ಟನ್ನ ಬಳಸದೆ ಏಕ್ದಮ್ ನಾವೇನು ಮಾಡ್ತೀವಿ, ನಾವು ಆರ್ಡರ್ಸನ್ನು ಅಥವಾ ಕಮ್ಯಾಂಡನ್ನು, ರಿಕ್ವೆಸ್ಟನ್ನು ಮಾಡ್ತೀವಿ. ಬಹಳ ಸುಲಭವಾಗಿ ನಮ್ಗೆ ಗೊತ್ತಾಗುತ್ತೆ. ಡೋಂಟ್ ಮೇಕ್ ನಾಯ್ಸ್ ಅಂತಕ್ಕಂಥದ್ದು, ಪ್ಲೀಸ್ ಗಿವ್ ಮಿ ಎ ಪೆನ್ ಅಂತಕ್ಕಂಥದ್ದು, ಆಲ್ ಆಫ್ ಯು ಫಾಲ್ ಇನ್ ಲೈನ್ ಅಂತಕ್ಕಂಥದ್ದು, ಇದೆಲ್ಲ ಏನಾಗುತ್ತೆ, ಇಂಪೆರೇಟಿವ್ ಸೆಂಟೆನ್ಸ್ ಆಗುತ್ತೆ. ಕೊನೆಯ ಸೆಂಟೆನ್ಸ್ ಏನು ಅಂತ ಹೇಳಿದ್ರೆ ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್ ಅಂದರೆ ಇಲ್ಲಿ ಹೇಳಿದ್ದೀನಿ, ಸಡನ್ ಅಥವಾ ಸ್ಟ್ರಾಂಗ್ ಫೀಲಿಂಗ್ಸನ್ನು ವ್ಯಕ್ತಪಡಿಸುತ್ತೆ. ಅಂದರೆ ತಕ್ಷಣವಾದ ಅಥವಾ ಬಲವಾದ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಸೆಂಟೆನ್ಸ್ಗಳನ್ನು ನಾವೇ ಅಂತೀವಿ ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಅಟ್ ದ ಎಂಡ್ ಆಫ್ ದಿ ಸೆಂಟೆನ್ಸ್ ಅಥವಾ ಮಧ್ಯದಲ್ಲಿ ಎಕ್ಸ್ಕ್ಲಾಮೇಟಿವ್ ಮಾರ್ಕ್ ಇರುತ್ತೆ. ಯಾವ ಸೆಂಟೆನ್ಸಲ್ಲಿ ಎಕ್ಸ್ಕ್ಲಾಮೇಟಿವ್ ಮಾರ್ಕ್ ನೀವು ನೋಡ್ತೀರಾ, ಕಾಣ್ತೀರಾ, ಅಂತಹ ಸೆಂಟೆನ್ಸನ್ನು ನಾವೇಂತೀವಿ ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಏನಿದೆ, ಎಕ್ಸಾಂಪಲ್ಸ್ ಇದೆ. ಓ ಇಟ್ ಈಸ್ ಎ ಸ್ನೇಕ್. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಕ್ಲಾಮೇಟಿವ್ ಮಾರ್ಕ್ ನಾನು ಹಾಕಿದ್ದೀನಿ. ಇದನ್ನು ನಾವೇ ಅಂತೀವಿ ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್ ಅಂತೀವಿ. ಸೆಕೆಂಡ್ ಸೆಂಟೆನ್ಸ್, ವಾಟ್ ಎ ಬಿಗ್ ಬಿಲ್ಡಿಂಗ್ ಇಟ್ ಈಸ್ ಅಂತ ಇದೆ. ಇಲ್ಲಿ ನಾನು ಏನು ಮಾಡಿದ್ದೀನಿ, ಎಕ್ಸ್ಕ್ಲಾಮೇಟಿವ್ ಮಾರ್ಕನ್ನು ಹಾಕಿದ್ದೀನಿ. ಸೊ ಇದು ಯಾವ ಸೆಂಟೆನ್ಸ್ ಆಗುತ್ತೆ, ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್ ಆಗುತ್ತೆ. ಇದು ಏನಕ್ಕೆ ಅಂತಕ್ಕಂಥದ್ದು ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇದಕ್ಕೂ ಮತ್ತು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಸ್ಪೀಚ್ಗೆ ಬಹಳ ಸಮೀಪವಾದಂತಹ ಸಂಬಂಧ ಇದೆ. ಇದು ಈ ಸೆಂಟೆನ್ಸ್ ಗೊತ್ತಿದ್ದರೆ ನಿಮಗೆ ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವು ಇದನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತೊಂದು ಸತಿ ಹೇಳ್ತೀನಿ, ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಸಿಂಪಲ್ ಸೆಂಟೆನ್ಸು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಕ್ವಶನ್ಸ್ ಇರ್ತಕ್ಕಂಥ ಸೆಂಟೆನ್ಸ್ ಅಂದರೆ ಕ್ವಶನ್ಸ್ ಇರುತ್ತೆ, ಅಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. ಇಂಪೆರೇಟಿವ್ ಅಂದರೆ ಕಮ್ಯಾಂಡು, ರಿಕ್ವೆಸ್ಟು ಅಥವಾ ಆರ್ಡರ್ಸ್ ನಾವು ನೋಡ್ಬೋದು. ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ಎಕ್ಸ್ಕ್ಲಾಮೇಟಿವ್ ಮಾರ್ಕ್ ನಾವು ನೋಡ್ಬೋದು. ಅದನ್ನು ನಾವು ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಇದೆಲ್ಲ ಎಕ್ಸ್ಕ್ಲಾಮೇಟಿವ್ ಮಾರ್ಕ್ ಇತ್ತಾ, ಎಕ್ಸ್ಕ್ಲಾಮೇಟಿವ್ ಸೆಂಟೆನ್ಸು. ಕಮ್ಯಾಂಡ್ ಇತ್ತಾ, ರಿಕ್ವೆಸ್ಟ್ ಇತ್ತಾ, ಆರ್ಡರ್ಸ್ ಇತ್ತಾ, ಇಂಪೆರೇಟಿವ್ ಸೆಂಟೆನ್ಸ್. ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇತ್ತಾ, ಇಂಟ್ರಾಗೇಟಿವ್ ಸೆಂಟೆನ್ಸ್. ಏನೂ ಇಲ್ವಾ, ಸಿಂಪಲ್ ಸೆಂಟೆನ್ಸ್. ಏನೂ ಇಲ್ಲ ಅಂತ ಹೇಳಿದ್ರೆ ಎಂಥ ಸೆಂಟೆನ್ಸ್ ಅದು, ಸಿಂಪಲ್ ಸೆಂಟೆನ್ಸ್. ಸೊ ಹೀಗೆ ನೀವು 4 ಸೆಂಟೆನ್ಸ್ಗಳನ್ನು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ನಾವೇನು ಮಾಡ್ಬೋದು, ಈ ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚನ್ನು ನಾವು ಕಲಿಬೋದು. ಇಷ್ಟೇ ಅಲ್ಲ, ಇದರ ಜೊತೆ ಇನ್ನೂ ಕೆಲವೊಂದು ಟೇಬಲ್ಸ್ ಇದೆ. ಆ ಟೇಬಲ್ಸನ್ನ ಹಾಕಬೇಕಾಗತ್ತೆ. ನೆಕ್ಸ್ಟ್ ಇದೆಲ್ಲ ಹೋಗುತ್ತೆ, ಟೇಬಲ್ಸು ನಿಮ್ಮ ಮುಂದೆ ಬಂದ್ಬಿಡುತ್ತೆ. ಈಗ ನಾವು ಈ ಟೇಬಲ್ಸನ್ನು ನೋಡೋಣ. ಮೊದಲನೇ ಟೇಬಲ್ಸ್ ಏನಿದೆ, ಪ್ರೊನೌನ್ಸ್ ಟೇಬಲ್ ಇದೆ. ಸೆಕೆಂಡ್ ಟೇಬಲ್ ಟೆನ್ಸ್ ಇದೆ. ಥರ್ಡ್ ಒನ್ ಏನಿದೆ, ಅದರ್ ವರ್ಡ್ಸ್ ಅಂತ ನಾನಿಲ್ಲಿ ಕೊಟ್ಟಿದ್ದೀನಿ. ಈ ಮೊದಲನೇ ಟೇಬಲಲ್ಲಿ DS ಅಂತ ಹಾಕಿದ್ದೀನಿ, IDS ಅಂತ ಹಾಕಿದ್ದೀನಿ. DS ಅಂತಂದರೆ ಡೈರೆಕ್ಟ್ ಸ್ಪೀಚ್ ಅಂತ ಅಂದ್ಕೊಳ್ಳಿ, IDS ಅಂದರೆ ಇಂಡೈರೆಕ್ಟ್ ಸ್ಪೀಚ್ ಅಂತ ಅಂದ್ಕೊಳ್ಳಿ. ಇಲ್ಲಿ DS ಅಲ್ಲಿ ಅಂದರೆ ಡೈರೆಕ್ಟ್ ಸ್ಪೀಚಲ್ಲಿ ಐ ಬಂದಾಗ, ಅಂದರೆ ಫಸ್ಟ್ ಪರ್ಸನ್ ಐ ಬಂದಾಗ, ಇಂಡೈರೆಕ್ಟ್ ಸ್ಪೀಚಲ್ಲಿ ಏನಾಗುತ್ತೆ, ಹಿ ಅಥವಾ ಶಿ ಆಗುತ್ತೆ. ಡಿಪೆಂಡ್ ಅಪಾನ್ ದ ಜೆಂಡರ್ ಏನಾಗುತ್ತೆ, ಹಿ ಅಥವಾ ಶಿ ಆಗುತ್ತೆ. ಸೆಕೆಂಡ್ ಪರ್ಸನ್ ಯು ಕೂಡ ಹಿ ಅಥವಾ ಶಿ ಆಗುತ್ತೆ. ಎಲ್ಲಿ, ಇಂಡೈರೆಕ್ಟ್ ಸ್ಪೀಚಲ್ಲಿ. ವಿ ಏನಾಗುತ್ತೆ, ದೇ ಆಗುತ್ತೆ. ಮೈ ಹಿಸ್ ಅಥವಾ ಹರ್ ಆಗುತ್ತೆ. ಯುವರ್ ಏನಾಗುತ್ತೆ, ಅದೂ ಕೂಡ ಹಿಸ್ ಅಥವಾ ಹರ್ ಆಗುತ್ತೆ. ಮೀ ಏನಾಗುತ್ತೆ, ಹಿಮ್ ಅಥವಾ ಹರ್ ಆಗುತ್ತೆ.
ಅವರ್ ಏನಾಗುತ್ತೆ ದೈವ್ ಆಗುತ್ತೆ, ಅವರ್ಸ್ ಅಂತಕ್ಕಂಥದ್ದು ದೈವ್ಸ್ ಆಗುತ್ತೆ, ಅಸ್ ಅಂತಕ್ಕಂಥದ್ದು ದೆಮ್ ಆಗುತ್ತೆ. ಇಷ್ಟು ಬದಲಾವಣೆಗಳು ಪ್ರೊನೌನ್ಸಲ್ಲಿ ಬರುತ್ತೆ. ಇದನ್ನು ನೀವೇನು ಮಾಡಬೇಕಾಗತ್ತೆ, ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಟೆನ್ಸಲ್ಲಿ ಏನು ಬದಲಾವಣೆ ಆಗುತ್ತೆ, ಟೆನ್ಸಲ್ಲಿ ಏನಾಗುತ್ತೆ ಅಂದರೆ ಡೈವರ್ಟ್ ಸ್ಪೀಚ್ ಒಂದು ಕಡೆ ಕೊಟ್ಟಿದ್ದೀನಿ, ಇಂಡೈವರ್ಟ್ ಸ್ಪೀಚ್ ಇನ್ನೊಂದು ಕಡೆ ಕೊಟ್ಟಿದ್ದೀನಿ. ಆ್ಯಮ್ ಅಂತಕ್ಕಂಥದ್ದು ವಾಸ್ ಆಗುತ್ತೆ, ಮತ್ತು ಈಸ್ ಕೂಡ ವಾಸ್ ಆಗುತ್ತೆ. ಆವೇನಾಗುತ್ತೆ ವರ್ ಆಗುತ್ತೆ. ಕೆಲವು ಸತಿ ಡಿಪೆಂಡಿಂಗ್ ಅಪಾನ್ ದ ನಂಬರ್ಸ್ ಏನಾಗುತ್ತೆ ಆವ್ ಅಂತಕ್ಕಂಥದ್ದು ವಾಸು ಕೂಡ ಆಗುತ್ತೆ. ಎಕ್ಸಾಂಪಲ್ ಮಾಡಬೇಕಾದ್ರೆ ನಾನು ನಿಮಗೆ ಹೇಳ್ತೀನಿ. ಮತ್ತು ಹ್ಯಾಸ್ ಏನಾಗುತ್ತೆ ಹ್ಯಾಡ್ ಆಗುತ್ತೆ, ಹ್ಯಾವ್ ಏನಾಗುತ್ತೆ ಹ್ಯಾಡ್ ಆಗುತ್ತೆ, ಶಲ್ ಶುಡ್ ಆಗುತ್ತೆ, ವಿಲ್ ಏನಾಗುತ್ತೆ ವುಡ್ ಆಗುತ್ತೆ, ಕೆನ್ ಏನಾಗಿದೆ ಕುಡ್ ಆಗಿದೆ. ಇದೆಲ್ಲ ಬದಲಾವಣೆಗಳು ಆಗುತ್ತೆ. ಇದರ ಜೊತೆಗೆ ಸಿಂಪಲ್ ಪ್ರೆಸೆಂಟ್ ಏನಾಗುತ್ತೆ ಸಿಂಪಲ್ ಪಾಸ್ಟ್ ಆಗಿ ಚೇಂಜ್ ಆಗುತ್ತೆ. ಅಂದರೆ ಗೋ ಇರೋದು ವೆಂಟ್ ಆಗುತ್ತೆ, ಕಮ್ ಇರೋದು ಕೇಮ್ ಆಗುತ್ತೆ. ಹೀಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನಾಗುತ್ತೆ ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಆಗುತ್ತೆ. ಕಮ್ ಇದ್ವೆ ಕೇಮ್ ಆಗುತ್ತೆ, ಗೋ ಇದ್ವೆ ವೆಂಟ್ ಆಗುತ್ತೆ, ನೋ ಇದ್ವೆ ನ್ಯೂ ಆಗುತ್ತೆ. ಈ ಥರ ಬದಲಾವಣೆಗಳಾಗುತ್ತೆ. ಆಮೇಲೆ ಸಿಂಪಲ್ ಪಾಸ್ಟ್ ಟೆನ್ಸ್ ಏನಿದೆ ವೆಂಟ್ ಇದ್ವೆ ಸಿಂಪಲ್ ಪಾಸ್ಟ್ ಟೆನ್ಸ್, ಎಕ್ಸಾಂಪಲ್ ವೆಂಟ್ ಅಂತ ಕೊಟ್ಟಿದ್ದೀನಿ, ಅದು ಪಾಸ್ಟ್ ಪರ್ಫೆಕ್ಟ್ಗೆ ಚೇಂಜ್ ಆಗುತ್ತೆ. ಇಲ್ಲಿ ವೆಂಟ್ ಬಂತು ಹ್ಯಾಡ್ ಗಾನ್ ಆಗುತ್ತೆ, ಕೇಮ್ ಅಂತ ಬಂತು ಅಂತ ಹೇಳಿದ್ರೆ ಹ್ಯಾಡ್ ಕಮ್ ಆಗುತ್ತೆ. ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಏನಾಗುತ್ತೆ ಪಾಸ್ಟ್ ಪರ್ಫೆಕ್ಟ್ಗೆ ಚೇಂಜ್ ಆಗುತ್ತೆ. ಇಷ್ಟು ಬದಲಾವಣೆಗಳು ಟೆನ್ಸಲ್ಲಿ ಆಗುತ್ತೆ. ಎಕ್ಸಾಂಪಲ್ ಮಾಡಬೇಕಾದ್ರೆ ಅದು ಹೇಗೆ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ನಾವು ಡಿಸ್ಕಸ್ ಮಾಡೋಣ. ಮತ್ತು ಅದರ್ ವರ್ಡ್ಸ್ ಅಂತ ಕೊಟ್ಟಿದ್ದೀನಿ. ಇನ್ನು ಯಾವ ಯಾವ ಪದಗಳು ಚೇಂಜ್ ಆಗುತ್ತೆ ಡೈವರ್ಟ್ ಸ್ಪೀಚ್ ಮತ್ತು ಇಂಡೈವರ್ಟ್ ಸ್ಪೀಚಲ್ಲಿ ಅಂತ ಹೇಳಿದ್ರೆ ಹಿಯರ್ ಹಿಯರ್ ಅಂತ ಇದ್ದರೆ ದೇವ್ ಅಂತ ಆಗುತ್ತೆ, ನೌ ಇತ್ತು ಅಂದರೆ ದೆನ್ ಆಗುತ್ತೆ, ಟುಡೇ ಇದ್ದರೆ ದಟ್ ಡೇ ಆಗುತ್ತೆ, ಟುಮಾರೋ ದ ನೆಕ್ಸ್ಟ್ ಡೇ ಆಗುತ್ತೆ, ಎಸ್ಟರ್ಡೇ ಅಂತ ಬಂದರೆ ದ ಪ್ರೀವಿಯಸ್ ಡೇ ಆಗುತ್ತೆ, ದಿಸ್ ಅಂತ ಬಂತು ಅಂತ ಹೇಳಿದ್ರೆ ದಟ್ ಆಗುತ್ತೆ, ದೀಸ್ ಅಂತ ಬಂದರೆ ದೋಸ್ ಆಗುತ್ತೆ. ಹೀಗೆ ಬದಲಾವಣೆಗಳು ಆಗುತ್ತೆ. ಈಗ ಇದೆಲ್ಲ ನಾವು ಈ ಎಲ್ಲ ಟೇಬಲ್ಸ್ನ ನೋಡಿದ್ವಿ. ನಾವು ಪ್ರೊನೌನ್ ಟೇಬಲ್ಸ್ ನೋಡಿದ್ವಿ, ಟೆನ್ಸ್ ನೋಡಿದ್ವಿ, ಅದರ್ ವರ್ಡ್ಸ್ನ ನೋಡಿದ್ವಿ. ಇದನ್ನು ಬಳಸ್ಕೊಂಡು ನಾವೇನು ಮಾಡೋಣ, ಈಗ ಒಂದು ಸೆಂಟೆನ್ಸನ್ನು ಮಾಡೋಣ. ಇಲ್ಲಿ ಒಂದು ರವಿ ಸೆಡ್ ಐ ಆಮ್ ಬ್ಯುಸಿ ಟುಡೇ ಅಂತಕ್ಕಂಥ ಒಂದು ಎಕ್ಸಾಂಪಲ್ ಹಾಕಿದ್ದೀನಿ. ನೀವು ಇದು ಡೈವರ್ಟ್ ಸ್ಪೀಚ್ ಅಂತಕ್ಕಂಥದ್ದು ಗೊತ್ತು ನಿಮಗೆ, ಯಾಕೆ ಇನ್ವರ್ಟೆಡ್ ಕಾಮಾಸಲ್ಲಿ ರವಿಯ ಮಾತುಗಳನ್ನು ನಾನು ಹಾಗೆ ಇಟ್ಟಿದ್ದೀನಿ. ನಾವೇನು ಮಾಡಬೇಕು ಈಗ, ಇದನ್ನು ಇಂಡೈವರ್ಟ್ ಸ್ಪೀಚ್ ಮಾಡಬೇಕು. ಇಂಡೈವರ್ಟ್ ಸ್ಪೀಚ್ ಮಾಡಬೇಕು ಅಂತ ಹೇಳಿದ್ರೆ ಈ ಇನ್ವರ್ಟೆಡ್ ಕಾಮದಲ್ಲಿರ್ತಕ್ಕಂಥ ಸೆಂಟೆನ್ಸು ಯಾವ ಸೆಂಟೆನ್ಸು ಅಂತ ಅರ್ಥ ಮಾಡ್ಕೋಬೇಕು. ಯಾವ ಸೆಂಟೆನ್ಸು ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ್ನಲ್ಲ, ಅಸರ್ಟಿವ್, ಇಂಟ್ರಾಗೇಟಿವ್, ಇಂಪೆರೇಟಿವ್, ಎಕ್ಸ್ಕ್ಲಮೇಟರಿ, ಈ 4 ಸೆಂಟೆನ್ಸ್ನಲ್ಲಿ ಇದು ಯಾವ ಸೆಂಟೆನ್ಸ್ ಅಂತ ಏನು ಮಾಡಬೇಕಾಗತ್ತೆ, ನೀವು ಪತ್ತೆ ಹಚ್ಚಬೇಕಾಗತ್ತೆ, ಐಡೆಂಟಿಫೈ ಮಾಡಬೇಕಾಗತ್ತೆ. ಇದಕ್ಕೆ ಕ್ವಶನ್ ಮಾರ್ಕ್ ಇದೆಯಾ, ಇಲ್ಲ. ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆಯಾ, ಇಲ್ಲ. ಕಮ್ಯಾಂಡ್ ಇದೆಯಾ, ಇಲ್ಲ. ರಿಕ್ವೆಸ್ಟ್ ಇದೆಯಾ, ಇಲ್ಲ. ಮತ್ತು ಎಂಥ ಸೆಂಟೆನ್ಸ್ ಇದು, ಇದು ಸಿಂಪಲ್ ಸೆಂಟೆನ್ಸು, ಅಂದರೆ ಅಸರ್ಟಿವ್ ಸೆಂಟೆನ್ಸು. ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಅಸರ್ಟಿವ್ ಸೆಂಟೆನ್ಸ್ ಆದರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ರವಿ ಸೆಡ್ ಅಂತ ಮಾಡಿಕೊಂಡು ಇನ್ವರ್ಟೆಡ್ ಕಾಮನ್ನು ತೆಗೆದು ದಟ್ ಅಂತಕ್ಕಂಥ ಕಂಜಕ್ಷನ್ನ ಆ್ಯಡ್ ಮಾಡ್ಕೋಬೇಕು. ಇದು ನೆನಪಲ್ಲಿ ಇಟ್ಕೊಳ್ಳಿ. ಮೊಟ್ಟ ಮೊದಲನೇ ಸತಿ ಏನು ಮಾಡ್ತೀರಾ ನೀವು, ರವಿ ಸೆಡ್ ಅಂತ ಹಾಕ್ತೀರಾ, ಇನ್ವರ್ಟೆಡ್ ಕಾಮನ್ನು ತೆಗಿತೀರಾ. ಇದು ಮುಂದಿನ ಸೆಂಟೆನ್ಸು ಅಸರ್ಟಿವ್ ಸೆಂಟೆನ್ಸ್ ಇದ್ವೆ, ಸಿಂಪಲ್ ಸೆಂಟೆನ್ಸ್ ಇದ್ವೆ, ನೀವೇನು ಮಾಡಬೇಕಾಗತ್ತೆ, ದಟ್ ಅಂತಕ್ಕಂಥ ಕಂಜಕ್ಷನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಏನೇನು ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಟೇಬಲಲ್ಲಿದೆ. ಇಲ್ಲಿ ಐ ಇದೆ, ಇಲ್ಲಿ ಐ ಏನಾಗ್ತಾ ಇದೆ, ಹಿ ಆಗ್ತಾ ಇದೆ. ನೋಡಿ, ರವಿ ಅಂತಕ್ಕಂಥವನ್ನ ಜೆಂಡರ್ ನೋಡ್ಕೊಡಿ, ಮೇಲಿದೆ, ಮ್ಯಾಸ್ಕುಲೈನ್ ಜೆಂಡರ್ ಇದೆ, ಐ ಏನಾಗುತ್ತೆ ಹಿ ಆಗುತ್ತೆ. ಹಿ ಹಾಕ್ಕೊಳ್ಳಿ, ಐ ಬಿಕಮ್ಸ್ ಹಿ. ಯಾಮ್ ಏನಾಗ್ತಾ ಇದೆ, ವಾಸ್ ಆಗ್ತಾ ಇದೆ. ಸೆಕೆಂಡ್ ಟೇಬಲ್ ನೋಡಿ, ಯಾಮ್ ಏನಾಗ್ತಾ ಇದೆ, ವಾಸ್ ಆಗ್ತಾ ಇದೆ. ಬ್ಯುಸಿ ಚೇಂಜ್ ಆಗಲ್ಲ, ಯಾಕೆ, ಇದು ಟೇಬಲಲ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ. ಆಮೇಲೆ ಟುಡೇ ಏನಿದೆ ಟೇಬಲಲ್ಲಿ ಇದೆ, ಟುಡೇ ಏನಾಗ್ತಾ ಇದೆ, ದಟ್ ಡೇ ಆಗ್ತಾ ಇದೆ. ಟುಡೇ ಏನಾಯಿತು, ದಟ್ ಡೇ ಆಯಿತು. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ರವಿ ಸೆಡ್ ಅಂತ ಹಾಕ್ಕೊಂಡೆ, ಇನ್ವರ್ಟೆಡ್ ಕಾಮನ್ನ ತೆಗೆದೆ, ಮುಂದಿನ ಸೆಂಟೆನ್ಸ್ ಐ ಆಮ್ ಬ್ಯುಸಿ ಟುಡೇ ಅಂತಕ್ಕಂಥದ್ದು ಅಸರ್ಟಿವ್ ಸೆಂಟೆನ್ಸು, ಸಿಂಪಲ್ ಸೆಂಟೆನ್ಸು. ಅದಕ್ಕೆ ನಾವೇನಾಗಿದೆ, ದಟ್ ಅಂತ ಹಾಕಿದೆ. ಐ ಏನಕ್ಕೆ ಹಿ ಆಯಿತು, ಟೇಬಲಲ್ಲಿ ಇದೆ ಅದಕ್ಕಾಯಿತು ಅಂತ ಅಂದ್ಕೊಳ್ಳಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಚೇಂಜ್ ಇಂಟು ಥರ್ಡ್ ಪರ್ಸನ್, ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಐ ಏನಾಗಿದೆ,
ಹಿ ಆಗಿದೆ, ಎಲ್ಲಾಗಿದೆ, ಟೇಬಲಲ್ಲಿದೆ, ಅದಕ್ಕೆ ನಾವು ಹಾಕಿದ್ದೀವಿ ಅಂತ ಅಂದ್ಕೊಂಬೇಡಿ. ಐ ಬಿಕಮ್ಸ್ ಹಿ, ಆಮ್ ಬಿಕಮ್ಸ್ ವಾಸ್, ಅದು ಎಲ್ಲಿದೆ? ಟೇಬಲಲ್ಲಿದೆ ಅಂತ ಅಂದ್ಕೊಳ್ಳಿ. ಬ್ಯುಸಿ ಯಾಕೆ ಚೇಂಜ್ ಆಗಿಲ್ಲ? ಅದು ಟೇಬಲ್ ಇಲ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ, ಅದಕ್ಕೆ ಚೇಂಜ್ ಆಗಿಲ್ಲ. ಮತ್ತು ಟುಡೇ ಏನಾಗಿದೆ? ದಟ್ ಡೇ ಆಗಿದೆ. ಯಾಕೆ? ಅದು ಕೂಡ ಟೇಬಲಲ್ಲಿದೆ. ಈ ಟೇಬಲಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ಗಳು ಅಂದರೆ ಪದಗಳು ಹೆಚ್ಚು ಬದಲಾವಣೆಗೊಳಪಡುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ರವಿ ಸೆಡ್ ಐ ಆಮ್ ಬ್ಯುಸಿ ಟುಡೇ ಅಂತಕ್ಕಂಥದ್ದನ್ನು ನಾನೇನು ಮಾಡಿದೆ? ರವಿ ಸೆಡ್ ದಟ್ ಹಿ ವಾಸ್ ಬ್ಯುಸಿ ದಟ್ ಡೇ ಅಂತ ಮಾಡಿದೆ. ಸಿಂಪಲ್ ಸೆಂಟೆನ್ಸ್ ಬಂದಾಗ, ಅಸರ್ಟಿವ್ ಸೆಂಟೆನ್ಸ್ ಬಂದಾಗ ಹೇಗೆ ನಾವು ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು ಅಂತಕ್ಕಂಥದ್ದನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ಲು ಇದೇ ಜಾಗದಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಹಾಕ್ತೀನಿ. ಈ ಎಕ್ಸಾಂಪಲ್ ಹೋಗುತ್ತೆ, ಆ ಎಕ್ಸಾಂಪಲ್ ಬರುತ್ತೆ, ಆ ಎಕ್ಸಾಂಪಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನಿಮ್ಮ ಮುಂದೆ ಸೆಕೆಂಡ್ ಎಕ್ಸಾಂಪಲ್ ಇದೆ. ಗೀತಾ ಸೆಡ್ ಐ ಆಮ್ ಗೋಯಿಂಗ್ ಟು ಮೈಸೂರು ಟುಮಾರೋ ಅಂತ ಇದೆ. ಇದು ಎಂಥ ಸೆಂಟೆನ್ಸು ನೋಡಿ? ಇನ್ವರ್ಟೆಡ್ ಕಾಮದಲ್ಲಿ ಇರ್ತಕ್ಕಂಥ ಸೆಂಟೆನ್ಸು ಎಂಥ ಸೆಂಟೆನ್ಸು? ಎಂಥ ಅಂದರೆ ಯಾವ ಕೈಂಡ್ಸ್ ಆಫ್ ಸೆಂಟೆನ್ಸು ಅಂತ ತಿಳ್ಕೊಬೇಕು. ಐ ಆಮ್ ಗೋಯಿಂಗ್ ಟು ಮೈಸೂರು ಟುಮಾರೋ ಅಂತಕ್ಕಂಥದ್ದು ಎಂತಹ ಸೆಂಟೆನ್ಸ್ ಅಂದರೆ ಸಿಂಪಲ್ ಸೆಂಟೆನ್ಸು. ಇದರಲ್ಲಿ ಕ್ವಶನ್ ಇಲ್ಲ, ನಿಮ್ಗೆ ಗೊತ್ತಿದೆ, ಈಗಾಗಲೇ ಬಹಳ ಸತಿ ನಿಮಗೆ ಹೇಳಿದ್ದೀನಿ. ಈಗ ನಾವೇನು ಮಾಡಬೇಕು? ಗೀತಾ ಸೆಡ್ ಅಂತ ಹಾಕ್ಕೊಂಡು ಇನ್ವರ್ಟೆಡ್ ಕಾಮನ ತೆಗಿಬೇಕು. ದಟ್ ಅಂತಕ್ಕಂಥ ಕಂಜಕ್ಷನ್ನ ನಾವೇನು ಹಾಕೋಬೇಕಾಗುತ್ತೆ. ದಟ್ ಏನಕ್ಕೆ ಹಾಕೋಬೇಕು? ಮುಂದಿನ ಸೆಂಟೆನ್ಸ್ ಏನಿದೆ, ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಏನಿದೆ ಅದು ಅಸರ್ಟಿವ್ ಸೆಂಟೆನ್ಸ್ ಇದೆ, ಅದಕ್ಕೋಸ್ಕರ ಏನು ಮಾಡಬೇಕಾಗತ್ತೆ? ದಟ್ ಅಂತಕ್ಕಂಥ ಕಂಜಕ್ಷನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಐ ಏನಾಗುತ್ತೆ? ಶಿ ಆಗುತ್ತೆ. ಯಾಕೆಂದರೆ ಗೀತಾ ಬಾಯ್ ಅಲ್ಲ, ಗರ್ಲ್, ಅದಕ್ಕೇನಾಗುತ್ತೆ? ಶಿ ಆಗುತ್ತೆ. ಯಾಮ್ ಏನಾಗುತ್ತೆ? ಟೇಬಲಲ್ಲಿ ಇದೆ, ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಯಾಮ್ ಏನಾಗುತ್ತೆ? ವಾಸ್ ಆಗುತ್ತೆ. ಗೋಯಿಂಗ್ ಏನಾಗಲ್ಲ? ಚೇಂಜ್ ಆಗಲ್ಲ. ಯಾಕೆ? ಟೇಬಲಲ್ಲಿ ಇಲ್ಲ. ಟು ಕೂಡ ಚೇಂಜ್ ಆಗಲ್ಲ, ಅದು ಟೇಬಲಲ್ಲಿಲ್ಲ. ಮೈಸೂರಾಗೇ ಇರುತ್ತೆ, ಬೆಂಗಳೂರು ಆಗಲ್ಲ ಅದು, ಯಾಕೆಂದರೆ ಅದು ಕೂಡ ಟೇಬಲಲ್ಲಿ ಇಲ್ಲ. ಈ ಟುಮಾರೋ ಏನಾಗುತ್ತೆ? ದ ನೆಕ್ಸ್ಟ್ ಡೇ ಆಗುತ್ತೆ. ಯಾಕೆ? ಟೇಬಲಲ್ಲಿದೆ, ಅದಕ್ಕಾಗತ್ತೆ. ಆ ಟೇಬಲನ್ನು ಏನು ಮಾಡಬೇಕಾಗತ್ತೆ? ನೀವು ಸ್ಟಡಿ ಮಾಡಬೇಕಾಗತ್ತೆ. ಈ ಟೇಬಲಲ್ಲಿ ಇರ್ತಕ್ಕಂಥ ಪದಗಳನ್ನು ನೀವು ಸ್ಟಡಿ ಮಾಡಿದಾಗ ನಿಮಗೆ ಯಾವ ಪದಗಳು ಈ ಟೇಬಲಲ್ಲಿದೆ ಅದು ಹೆಚ್ಚು ಬದಲಾವಣೆಗೆ ಒಳಪಡುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈಗ ನೋಡಿ, ಗೀತಾ ಸೆಡ್ ಅಂತ ಹಾಕ್ಕೊಂಡೆ. ದಟ್ ಏನಕ್ಕೆ ಹಾಕ್ಕೊಂಡೆ? ಮುಂದಿನ ಸೆಂಟೆನ್ಸ್ ಏನಿತ್ತು? ಈಗ ಐ ಆಮ್ ಗೋಯಿಂಗ್ ಟು ಮೈಸೂರು ಟುಮಾರೋ ಅಂತಕ್ಕಂಥದ್ದು ಸಿಂಪಲ್ ಸೆಂಟೆನ್ಸ್ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ? ಅಸರ್ಟಿವ್ ಸೆಂಟೆನ್ಸ್ ಇದ್ದರೆ ದಟ್ ಅಂತ ಹಾಕ್ಕೋಬೇಕು. ಅದಕ್ಕೆ ನಾನು ಬಿಗಿನಿಂಗಲ್ಲಿ ಏನು ಮಾಡಿದೆ? ಕೈಂಡ್ಸ್ ಆಫ್ ಸೆಂಟೆನ್ಸ್ ಬಗ್ಗೆ ನಿಮಗೆ ಹೇಳಿದೆ. ಐ ಏನಾಯಿತು ನೋಡಿ? ಐ ಬಿಕಮ್ ಶಿ, ಯಾಮ್ ಬಿಕಮ್ ವಾಸ್. ಇಲ್ಲಿ ಯಾಮ್ ಏನಾಯಿತು? ವಾಸ್ ಆಯಿತು. ಗೋಯಿಂಗ್ ಚೇಂಜ್ ಆಗಿಲ್ಲ, ಟು ಚೇಂಜ್ ಆಗಿಲ್ಲ. ಮೈಸೂರು ಹಾಗೆ ಇದೆ. ಟುಮಾರೋ ಏನಾಯಿತು? ದಿ ನೆಕ್ಸ್ಟ್ ಡೇ ಆಯಿತು. ನೋಡಿ, ಇಲ್ಲಿ ಟುಮಾರೋ ಇದೆ, ಇಲ್ಲೇನಾಗುತ್ತೆ? ದ ನೆಕ್ಸ್ಟ್ ಡೇ ಆಗುತ್ತೆ. ಹೀಗೆ ನಾವೇನು ಮಾಡ್ಬೋದು? ಡೈರೆಕ್ಟಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಬೋದು. ಈಗ ನೆಕ್ಸ್ಟು ಎಕ್ಸಾಂಪಲಲ್ಲಿ ಅಕಸ್ಮಾತ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದರೆ ನಾವೇನು ಮಾಡಬೇಕು ಅದರ ಬಗ್ಗೆ ಚರ್ಚೆ ಮಾಡೋಣ. ಇದು ಈ ಒಂದು ಎಕ್ಸಾಂಪಲ್ ಹೋಗುತ್ತೆ, ಇಂಟ್ರಾಗೇಟಿವ್ಗೆ ಸಂಬಂಧಪಟ್ಟ ಎಕ್ಸಾಂಪಲ್ ಬರುತ್ತೆ, ಅದನ್ನು ನಾವೇನು ಮಾಡೋಣ? ಚರ್ಚೆ ಮಾಡೋಣ. ಈಗ ಥರ್ಡ್ ಎಕ್ಸಾಂಪಲ್ ಇದೆ, ಇದನ್ನು ನಾವೇನು ಮಾಡೋಣ? ಡಿಸ್ಕಸ್ ಮಾಡೋಣ. ಗೀತಾ ಸೆಡ್ ಟು ಸುನೀತಾ, ಇನ್ವರ್ಟೆಡ್ ಕಾಮ ಸ್ಟಾರ್ಟ್ ಆಗಿದೆ. ವಾಟ್ ಆರ್ ಯು ಡೂಯಿಂಗ್ ಅಂತ ಇದೆ, ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಇನ್ವರ್ಟೆಡ್ ಕಾಮ ಏನಾಗಿದೆ? ಕ್ಲೋಸ್ ಆಗಿದೆ. ಇದು ಯಾವ ಸೆಂಟೆನ್ಸು? ನಿಮಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಇದೆಂಥ ಸೆಂಟೆನ್ಸ್? ಇದು ಇಂಟ್ರಾಗೇಟಿವ್ ಸೆಂಟೆನ್ಸು. ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಇಂಟ್ರಾಗೇಟಿವ್ ಆದಾಗ ಏನು ಮಾಡಬೇಕು? ಅಥವಾ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಕ್ವಶನ್ ಮಾರ್ಕ್ ಇದ್ದಾಗ ಬಹಳ ಸುಲಭವಾಗಿ ನಮಗೆ ಗೊತ್ತಾಗುತ್ತೆ ಇದು ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ಬಿಟ್ಟು. ಆಗ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಗೀತಾ ಆಸ್ಕ್ಡ್ ಅಂತ ಮಾಡ್ಕೋಬೇಕಾಗತ್ತೆ. ಏನು ಮಾಡ್ಕೋಬೇಕಾಗತ್ತೆ? ಆಸ್ಕ್ಡ್. ನಾನಿಲ್ಲಿ ಯಾಕೆ ಆಸ್ಕ್ಡ್ ಅಂತ ಹಾಕಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಅದಕ್ಕೆ ನಾನು ಏನು ಮಾಡಿದ್ದೀನಿ? ಆಸ್ಕ್ಡ್ ಅಂತ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸುನೀತಾ ಅಂತ ಟು ಅಂತ ಹಾಕೋಬಾರ್ದು, ಸುನೀತಾ ಅಂತ ಹಾಕೋಬೇಕು. ಗೀತಾ ಆಸ್ಕ್ಡ್ ಸುನೀತಾ. ನೆಕ್ಸ್ಟ್ ಏನಿದೆ? ವಾಟ್ ಆರ್ ಯು ಡೂಯಿಂಗ್ ಅಂತ ಇದೆ. ಇಲ್ಲಿ ವಾಟ್ ಅದನ್ನು ಏನು ಮಾಡೋಣ? ಹಾಗೆ ಉಳಿಸ್ಕೊಳ್ಳೋಣ.
ಮೊದಲು ನಾವು ಕ್ವಶನ್ ಮಾರ್ಕ್ ಇದ್ದಾಗ ಯು ತೊಗೋಬೇಕು, ನಂತರ ಆರ್ ತೊಗೋಬೇಕಾಗತ್ತೆ. ಯಾವಾಗಲೂ ಕ್ವಶನ್ ಮಾರ್ಕ್ ಬಂದಾಗ ಮೊದಲು ಪ್ರೊನೌನ್ಸ್ ತೊಗೋಬೇಕು, ಆಮೇಲೆ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕಾಗತ್ತೆ. ಇಲ್ಲಿ ಗೀತಾ ಆಸ್ಕ್ಡ್ ಏನಕ್ಕೆ ಹಾಕಿದೆ ನಾನು? ಇಲ್ಲಿ ಆಸ್ಕ್ಡ್ ಹಾಕಿದ್ದು ಕ್ವಶನ್ ಮಾರ್ಕ್ ಇದೆ, ಅದಕ್ಕೆ ನಾನೇನು ಮಾಡಿದೆ? ಆಸ್ಕ್ಡ್ ಅಂತ ಹಾಕ್ಕೊಂಡೆ. ಗೀತಾ ಆಸ್ಕ್ಡ್ ಆಯಿತು, ಸುನೀತಾ ಹಾಗೆ ಉಳಿಸ್ಕೊಂಡು ಕೆಳಗಿಳಿಸ್ಕೊಂಡೆ. ಈ ಟೂ ಅನ್ನು ನಾನೇನು ಮಾಡಬೇಕಾಗತ್ತೆ? ಕ್ಯಾನ್ಸಲ್ ಮಾಡಬೇಕಾಗತ್ತೆ. ವಾಟನ್ನು ಹಾಗೆ ಇಟ್ಕೊಂಡೆ. ಇಲ್ಲಿ ಯು ಏನಾಗುತ್ತೆ? ಇಲ್ಲಿ ಟೇಬಲಲ್ಲಿ ಇದೆ ನೋಡಿ, ಯು ಏನಾಗುತ್ತೆ? ಹಿ ಅಥವಾ ಶಿ ಆಗುತ್ತೆ. ಆದರೆ ಇಲ್ಲಿ ಗೀತಾ ಮತ್ತು ಸುನೀತಾ ಫೀಮೇಲ್ ಆಗಿರೋದ್ರಿಂದ ನಾವೇನು ಮಾಡಬೇಕಾಗತ್ತೆ? ಇಲ್ಲಿ ಫಸ್ಟ್ ಯು ತೊಗೋಬೇಕಾಗತ್ತಲ್ಲ, ಅದಕ್ಕೆ ಯು ಏನಾಗುತ್ತೆ? ಶಿ ಆಗುತ್ತೆ. ಆವೇನಾಗುತ್ತೆ? ಇಲ್ಲಿ ಆವೇನಾಗಬೇಕು? ವವ್ ಆಗಬೇಕು. ಆದರೆ ಶಿ ಸಿಂಗ್ಯುಲರ್ ಇದೆ, ನಂಬರ್ಸಲ್ಲಿ ಒಂದಿದೆ, ಸಿಂಗ್ಯುಲರ್ ಇದೆ, ಏಕವಚನ. ಅದಕ್ಕೆ ನಾವೇನು ಮಾಡೋ ಏನಾಗುತ್ತೆ? ಆವೇನಾಗುತ್ತೆ? ವಾಸ್ ಆಗುತ್ತೆ. ನಾನು ಆವಾಗಲೇ ಹೇಳಿದ್ದೆ, ಕೆಲವು ಸತಿ ಆವೇನಾಗುತ್ತೆ? ವಾಸ್ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಏನಾಗ್ತಾ ಇದೆ? ಆವು ವಾಸ್ ಆಗ್ತಾ ಇದೆ. ಯು ಏನಾಗ್ತಾ ಇದೆ? ಶಿ ಆಗ್ತಾ ಇದೆ. ಯಾವೇನಾಗ್ತಾ ಇದೆ? ವಾಸ್ ಆಗ್ತಾ ಇದೆ. ಡೂಯಿಂಗ್ ಏನಾಗಲ್ಲ? ಚೇಂಜ್ ಆಗಲ್ಲ. ಯಾಕೆ? ಅದು ಟೇಬಲಲ್ಲಿಲ್ಲ. ಕ್ವಶನ್ ಮಾರ್ಕ್ನ ನಾವು ಹಾಕೂಡ್ದು. ಹೀಗೆ ನಾವೇನು ಮಾಡಬೇಕಾಗತ್ತೆ? ಇಂಡೈರೆಕ್ಟಿಂದ ಡೈರೆಕ್ಟಿಂದ ಇಂಡೈರೆಕ್ಟಿಗೆ ನಾವು ಚೇಂಜ್ ಮಾಡ್ಬೋದು. ಗೀತಾ ಸೆಡ್ ಟು ಸುನೀತಾ ವಾಟ್ ಆರ್ ಯು ಡೂಯಿಂಗ್ ಅಂತಕ್ಕಂಥ ಒಂದು ಸೆಂಟೆನ್ಸ್ ಏನಿದೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದು. ಅದಕ್ಕೆ ಗೀತಾ ಆಸ್ಕ್ಡ್ ಸುನೀತಾ ಅಂತ ಮಾಡಿಕೊಂಡೆ, ವಾಟ್ ಹಾಗೆ ಹೇಳಿಸ್ಕೊಂಡೆ. ಆಮೇಲೆ ಫಸ್ಟು ಯು ಏನಾಯಿತು? ಶಿ ಆಯಿತು. ಆವೇನಾಯಿತು? ವಾಸ್ ಆಯಿತು. ಯಾಕೆ? ಅದು ಜೆಂಡರ್ ಮೇಲೆ ನಂಬರ್ ಮೇಲೆ ಡಿಪೆಂಡ್ ಆಯಿತು. ಆಮೇಲೆ ಡೂಯಿಂಗ್ ಏನಾಗಿಲ್ಲ? ಯಾವುದೇ ಬದಲಾವಣೆ ಆಗಿಲ್ಲ. ಹೀಗೆ ನಾವೇನು ಮಾಡ್ಬೋದು? ಚೇಂಜ್ ಮಾಡ್ಬೋದು. ನಿಮಗೆ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ಇದ್ರ ಬಗ್ಗೆ, ಆವಾಗ ಇನ್ನಷ್ಟು ನಿಮಗೆ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಈ ಎಕ್ಸಾಂಪಲ್ ಹೋಗುತ್ತೆ, ಮತ್ತೊಂದು ಎಕ್ಸಾಂಪಲ್ ನಿಮಗೆ ಬಂದ್ಬಿಡುತ್ತೆ. ಓಕೆ, ಇಲ್ಲಿ 4ನೇ ಎಕ್ಸಾಂಪಲ್ ನಿಮ್ಮ ಮುಂದೆ ಬಂದಿದೆ. ಈ ಎಕ್ಸಾಂಪಲ್ ಏನಿದೆ ನೋಡೋಣ. ಮೋಹನ್ ಸೆಡ್ ಟು ರಮೇಶ್ ವೇರ್ ಆರ್ ಯು ಗೋಯಿಂಗ್ ಅಂತ ಇದೆ. ಈ ಸೆಂಟೆನ್ಸನ್ನು ನೀವು ಅವಲೋಕನ ಮಾಡಿದಾಗ, ಅಬ್ಸರ್ವೇಷನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಇದು ಕೂಡ ಎಂತಹ ಸೆಂಟೆನ್ಸು? ಇಂಟ್ರಾಗೇಟಿವ್ ಸೆಂಟೆನ್ಸು. ಎಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ ಅಂತಹ ಸೆಂಟೆನ್ಸ್ ನಾವು ಇಂಟ್ರಾಗೇಟಿವ್ ಅಂತೀವಿ. ಕ್ವಶನ್ ಮಾರ್ಕ್ ಇದ್ದಾಗ ನಾನು ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ, ಮೋಹನ್ ಆಸ್ಕ್ಡ್ ಅಂತ ಮಾಡ್ಕೋಬೇಕಾಗತ್ತೆ. ಯಾಕೆ ಆಸ್ಕ್ಡ್ ಮಾಡ್ಕೋಬೇಕಾಗತ್ತೆ? ಇಲ್ಲಿ ಕ್ವಶನ್ ಮಾರ್ಕ್ ಇದೆ, ಅದಕ್ಕೆ ಆಸ್ಕ್ಡ್ ಅಂತ ಮಾಡ್ಕೋಬೇಕಾಗತ್ತೆ. ಆಸ್ಕ್ಡ್ ಅಂತ ಮಾಡಿಕೊಂಡು ಟೂನ ನಾವು ಇಲ್ಲಿ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ರಮೇಶ್ ಹಾಕ್ಕೊಳ್ಳಿ, ಮತ್ತು ವೇವ್ ಹಾಗೆ ಉಳಿಸ್ಕೋಬೇಕಾಗುತ್ತೆ. WH ಕ್ವಶನ್ ಅದು ಹಾಗೆ ಉಳಿಸ್ಕೋಬೇಕಾಗುತ್ತೆ. ಇಲ್ಲಿ ಮೊದಲನೇ ಫಸ್ಟ್ ಯು ಬರುತ್ತೆ, ಸೆಕೆಂಡ್ ಏನು ಬರುತ್ತೆ? ಆರ್ ಬರುತ್ತೆ. ಯು ಏನಾಗುತ್ತೆ? ಇಲ್ಲಿದೆ ನೋಡಿ, ಯು ಏನಾಗುತ್ತೆ? ಹಿ ಆಗುತ್ತೆ. ಯು ಬಿಕಮ್ಸ್ ಹಿ, ಆರ್ ಬಿಕಮ್ ವಾಸ್ ಆಗುತ್ತೆ. ನಾನು ಹೇಳಿದ್ದೀನಿ, ಹಿ ಅಂತಕ್ಕಂಥದ್ದು ಸಿಂಗ್ಯುಲರ್ ಆದಾಗ ಆರ್ ಅಂತಕ್ಕಂಥದ್ದು ಏನಾಯಿತು? ವಾಸ್ ಆಗುತ್ತೆ. ಇಲ್ಲಿ ದೇ ಅಂತ ಬಂದಿದ್ವೆ, ಆವೇನಾಗೋದು? ವರ್ ಆಗೋದು. ಇಲ್ಲಿ ಗೋಯಿಂಗ್ ಏನಾಗಲ್ಲ? ಯಾವುದೇ ಚೇಂಜಸ್ ಆಗಲ್ಲ. ಯಾಕೆ? ಅದು ಟೇಬಲಲ್ಲಿ ಇಲ್ಲ ಅಂತ ಅಂದ್ಕೊಳ್ಳೋಣ. ಕ್ವಶನ್ ಮಾರ್ಕ್ ಹಾಕೋದು ಬೇಕಾಗಿಲ್ಲ. ಹೀಗೆ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚಿಗೆ ಮಾಡಬೇಕಾದ್ರೆ ನಾವೇನು ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದೇನು? ಆಸ್ಕ್ಡ್ ಅಂತ ಹಾಕ್ಕೋಬೇಕಾಗತ್ತೆ. ಇದು ನೀವು ನೆನಪಲ್ಲಿ ಇಟ್ಕೋಬೇಕು. ಇನ್ನು ಬಹಳಷ್ಟು ಎಕ್ಸಾಂಪಲ್ಗಳನ್ನು ನಾನು ಕೊಡಬೇಕಾಗುತ್ತೆ ನಿಮಗೆ, ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ. ಇಂಪೇರೇಟಿವ್ ಸೆಂಟೆನ್ಸ್ ಬಗ್ಗೆ ಹೇಳಬೇಕಾಗುತ್ತೆ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಬಂದಾಗ ಏನು ಮಾಡಬೇಕು ಅಂತ ಹೇಳಬೇಕಾಗತ್ತೆ. ಹೀಗೆ ಈಗಲೇ ಹೇಳಿದ್ವಿ, ಅದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಅದಕ್ಕೆ ನನ್ನ ಈ ಮುಂದಿನ ನನ್ನ ಒಂದು ಏನು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಕ್ಲಾಸ್ ಏನಿದೆ, ಮುಂದಿನ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಅದು ಪಾರ್ಟ್ 2 ಮಾಡಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲೇ ನಾನೇನು ಮಾಡ್ತಾಯಿದ್ದೀನಿ? ಸ್ಟಾಪ್ ಮಾಡ್ತಾಯಿದ್ದೀನಿ. ನೀವು ನನ್ನ ವಿಡಿಯೋನ ವಾಚ್ ಮಾಡಿ ಮತ್ತು ತುಂಬ ಚೆನ್ನಾಗಿ ಸ್ಟಡಿ ಮಾಡಿ. ಮುಂದೆ ನಿಮ್ಗೆ ಎಕ್ಸಾಮಿನೇಷನ್ ಇದೆ, ಟೆಟ್ ಎಕ್ಸಾಮಿನೇಷನ್ ಇದೆ, CET ಎಕ್ಸಾಮಿನೇಷನ್ ಇದೆ, ಮತ್ತು DLED ಎಕ್ಸಾಮಿನೇಷನ್ ಇದೆ. ಆ ಎಲ್ಲ ಎಕ್ಸಾಮಿನೇಷನ್ಗೆ ಇದೇನಾಗುತ್ತೆ? ಸಹಾಯ ಆಗುತ್ತೆ. ಸೊ ಕೀಪ್ ವಾಚ್ ಮೈ ವಿಡಿಯೋ. ಆಲ್ ದ ಬೆಸ್ಟ್.